ಕಳೆದ 2 ತಿಂಗಳ ಹಿಂದೆ ನಾವು ಕುಮಟಾ ಹೋಗಬೇಕಾದ್ರೆ ನಾನು ಮತ್ತು ನನ್ನೊಂದು ಫ್ರೆಂಡ್ ಹೋಗಬೇಕಾದ್ರೆ ಆ್ಯಕ್ಟಿವಾ ಗಾಡಿ ತಗೊಂಡು ನನ್ನ ಫ್ರೆಂಡ್ ಗಾಡಿಯಲ್ಲಿ ಒಂದು ಮೆಕ್ಡಾಲ್ ಬಾಟಲ್ ಇತ್ತು, ಕರ್ನಾಟಕದ್ದು. ಚಂದಾವರ ಒಂದು ಫೆಸ್ಟಿಗೆ ಹೋಗಬೇಕಾದ್ರೆ ಪಾರ್ಟಿಗೋಸ್ಕರ ಇವರು ಎಲ್ಲ ಹಿಡಿದು ಚೆಕ್ ಮಾಡಿ ಕರ್ನಾಟಕದ ಹೇಳಿಕೊಳ್ಳಿ ಅದು ನೋಡಿ ಮತ್ತು ಗೋವಾ ಸರಾಯಿ ಅಂತ ಹೇಳಿ ನಮಗೆ ಎಲ್ಲ ಇಲ್ಲಿ ಬಂದು ಕೇಸ್ ಮಾಡಿ ಜೈಲಿಗೆಲ್ಲ ಕಳಿಸ್ಕೊಟ್ಟು ಗಾಡಿ ಎಲ್ಲ ಸೀಸ್ ಮಾಡಿ ಎಲ್ಲ ಉಳಿದಿರಿಗೆಲ್ಲ ಎಲ್ಲಿನ ಸರಾಯಿ ಎಲ್ಲ ತಂದು ಫೋಟೋ ಎಲ್ಲ ಹೊಡೆಲ್ಲ ಕೇಸ್ ಮಾಡಿ ಹಾಕಿದ್ದು. ಇದು ಎಲ್ಲ ಮುಗಿದ ಮೇಲೆ ನನ್ನ ಹತ್ರ ಬೈಕ್ ಏನಿತ್ತಲ್ಲ ಅದು ಗೋವಾ ಪಾರ್ಟಿದಿತ್ತು. 80 ವರ್ಷ ಏಜ್ ಇದೆ ಅವ್ರ ಗಾಡಿ. ಅದು ಅವರಿಗೂ ಆರೋಪಿ ಮಾಡ್ತೀನಿ ಅಂತ ನಾನಂದೆ, ಅವರಿಗೆ ಆರೋಪಿ ಮಾಡಲಿಕ್ಕೆ ಹೋಗಬೇಡಿ, ಅವರಿಗೆ ವಯಸ್ಸಾಗದೆ. ನನ್ನ ಹತ್ರನೇ ಗಾಡಿ ಕೊಟ್ಟಿದ್ದು ಅವರು, ನನ್ನ ಗಾಡಿ ಇತ್ತು, ನನ್ನ ಮೇಲೆ ಏನು ಮಾಡಾಯ್ತಲ್ಲ ಆಯ್ತು ಮುಗೀತು, ಇಲ್ಲ ಅವರಿಗೆ ಆರೋಪಿ ಮಾಡಲೇಬೇಕು ಅಂದರು. ಆಮೇಲೆ ನಾನು ಬೇಡ ಅಂತ ತಕ್ಷಣ ಅವರು 50,000 ನನ್ನ ಹತ್ರ ಡಿಮಾಂಡ್ ಮಾಡಿದ್ರು. ಮತ್ತು ಒಂದು ಬ್ಲ್ಯಾಕ್ ಲೇಬಲ್ ಕೊಡಿ, 2 100 ಪೈಪರ್ ಕೊಡಿ ಮತ್ತು ಒಂದು ವೇಟ್ 69 ಕೊಡಿ, ನಾನು ಅವರಿಗೆ ಬಿಟ್ಬಿಡ್ತೀನಿ ಅಂತ ಹೇಳಿದರು. ನಾನು 50,000 ನನಗೆ ಇಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಅವರು ಸ್ವಲ್ಪ ನನಗೆ ಹೇಳಿ ಅವರಿಗೆ ಆರೋಪಿ ಮಾಡಲೇಬೇಕಾಗತ್ತೆ ಅಂತ ಹೇಳಿ 50,000 ನಂತರ ಕೇಳಿದ್ರು. ಇವತ್ತು ನಾನು ಅವರಿಗೆ 20,000 ಕೊಟ್ಟು ಉಳಿದಿದ್ದ ಅಮೌಂಟ್ ಅಕೌಂಟಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ 20,000 ಕೊಡ್ಲಿಕ್ಕೆ ಬಂದಿದೆ. ಅಷ್ಟೊತ್ತಿಗೆ ACB ಅವರು ಬಂದು ರೆಡ್ ಆ್ಯಂಡ್ ಹೇಳಿದ್ರು.